ಕೊಟ್ಟಿದ್ದಾರೆ, 3 ರಿಂದ 5 ಸಾವಿರ ದುಡ್ಡು ಕೊಟ್ಟಿದ್ದಾರೆ. ಅಲ್ಲ, ದುಡ್ಡಿಂದ ಓಟ್ ಹಾಕಿಸ್ಕೊಳ್ಳೋದಾದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಬೇಕು ನಮಗೆ? ಸರ್, ಅದೆಲ್ಲ ದುಡ್ಡು ಕೊಡೋದು ಈಸ್ಕೊಡೋದು ಎಲ್ಲ ತಪ್ಪು ಸರ್. ಈಗ ಇದೊಂದು ಜನಗಳಲ್ಲಿ ವಾಸು ಬಂದ್ಬಿಡದೆ. ಈಗ ನಾನು ಒಬ್ಬ ಮುಖಂಡನೇ. ಈಗ ನಾವು ಹೋಯ್ತಾ ಇರ್ತೀವಿ, ಏನಪ್ಪ ನಿಮ್ಗೆ ಬರಲಿಲ್ಲ ಅಂತ ಕೇಳ್ತಾರೆ, ಸಲೀಸ್ ಓಪನ್ ಆಗಿ ಕೇಳ್ತಾರೆ. ಈ ಥರ ಸನ್ನಿವೇಶ ಆಗ್ಬಿಡದೆ. ಎಲ್ಲ ಇವ್ರು ಕಲ್ಸ್ಬಿಟ್ರು ಸರ್, ಇವರು ದುಡ್ಡು ಕೊಟ್ಟು ಕಲ್ಸ್ಬಿಟ್ರು. ಹಿಂಗೆಲ್ಲ ಹೆಂಗಿದೆ ಸರ್? ಜೋರ ಈಗಿಲ್ಲ, ಏನಿದ್ರು 20ನೇ ತಾರೀಕು ತುಂಬಬೇಕು ಬೆಟ್ಟಿಂಗ್ ಹಿಡಿಬೇಕಾದ್ರೆ. ಅಲ್ಲಿ ಗಂಟಲು ಸಮೀಕ್ಷೆಲೇ ಇದೆ. ನಿಖಿಲ್ ಗೆಲ್ತಾರ? ಸದ್ಯಕ್ಕೆ ಬೆಟ್ಟಿಂಗ್ ಏನು ಕಾಣಿಸ್ತಾ ಇಲ್ಲ. ಒಂದು 2 ನಿಮಿಷ ಮುಂದಾಗಿ ಸ್ಟಾರ್ಟ್ ಆಯ್ತವೆ. ಸ್ವಲ್ಪ ಒಂದು 10 ಆದ್ಮೇಲೆ ಪಕ್ಕ ಬೆಟ್ಟಿಂಗ್ ನಡೀತವೆ. ಈಗ ಬೆಳ್ಳಿ ಬಟ್ಲು ಕೊಟ್ಟಿದ್ದಾರೆ, 3 ರಿಂದ 5 ಸಾವಿರ ದುಡ್ಡು ಕೊಟ್ಟಿದ್ದಾರೆ. ಅಲ್ಲ, ದುಡ್ಡಿಂದ ಓಟ್ ಹಾಕಿಸ್ಕೊಳ್ಳೋದಾದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾಕೆ ಬೇಕು ನಮಗೆ? ಸರ್, ಅದೆಲ್ಲ ದುಡ್ಡು ಕೊಡೋದು ಈಸ್ಕೊಡೋದು ಎಲ್ಲ ತಪ್ಪು ಸರ್. ಈಗ ಇದೊಂದು ಈ ಜನಗಳಲ್ಲಿ ವಾಸು ಬಂದ್ಬಿಡದೆ. ಈಗ ನಾನು ಒಬ್ಬ ಮುಖಂಡನೇ. ಈಗ ನಾವು ಹೋಯ್ತಾ ಇರ್ತೀವಿ, ಏನಪ್ಪ ನಿಮ್ಗೆ ಬರಲಿಲ್ಲ ಅಂತ ಕೇಳ್ತಾರೆ, ಸಲೀಸ್ ಓಪನ್ ಆಗಿ ಕೇಳ್ತಾರೆ. ಈ ಥರ ಸನ್ನಿವೇಶ ಆಗ್ಬಿಟ್ಟದೆ. ಎಲ್ಲ ಇವ್ರು ಕಲ್ಸ್ಬಿಟ್ರು ಸರ್, ಇವರು ದುಡ್ಡು ಕೊಟ್ಟು ಕಲ್ಸ್ಬಿಟ್ರು. ಕಲ್ಸಿದ್ರು ಅನ್ನೋಕ್ಕೆ ಏನು ಚಾಕ್ಲೇಟ್ ತಿಂತಾರ ಸರ್ ಜನ? ಆದರೂ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟದೆ. ಈಗ ಇಲ್ಲಿ ದೇಶ ಉದ್ಧಾರ ಮಾಡಬೇಕು, ತಾಲೂಕು ಉದ್ಧಾರ ಮಾಡಬೇಕು, ನಮ್ಮ ಕೆಲಸ ಆಗಬೇಕು, ಇವೆಲ್ಲ ಇಲ್ಲ. ಇವಾಗ ದುಡ್ಡು ಬೇಕು. ದುಡ್ಡು ಯಾರು ಕೊಡ್ತಾರೆ ಅವ್ರಿಗೆ ಓಟ್ ಹಾಕುವ, ದುಡ್ಡು ಜಾಸ್ತಿ ಕೊಟ್ಟರೆ ಓಟ್ ಹಾಕುವ, ಈ ಥರ ಮನೋಭಾವ ಬಂದ್ಬಿಟ್ಟದೆ. ಅವ್ರು ಅಭಿವೃದ್ಧಿ ಮಾಡಿಲ್ಲ ಅಂದರೆ ಸುಮ್ಮನೆ ಇರಬೇಕು ಜನ. ಸರ್, ನಾವು ಸುಮ್ಮನೆ ಇರ್ತಾರೆ. ಯಾರೋ ನಮ್ಮಂಗೆ ಇವರು ಕೆಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ನಮ್ಗೆ ಅದ್ಬೇಕು ಇದ್ಬೇಕು ಅಂತ ಹೋರಾಟ ಮಾಡೋರು ನಾವು. ದುಡ್ಡು ಇಸ್ಕೋತಾರೆ, ಮೇಲೆ ಅವ್ರಿಗೆ. ಸರ್, ರಾಜಕೀಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಲ್ಲ ಸರ್ ಕೆಲವ್ರಿಗೆ. ಅವ್ರಿಗೇನು ಕಾಸು ಬೇಕು, ದುಡ್ಡು ಯಾರು ಜಾಸ್ತಿ ಕೊಡ್ತಾರೆ ಓಟ್ ಹಾಕುವ. ಕೆಲಸ ಯಾರು ಮಾಡ್ತಾರೆ, ಅಭಿವೃದ್ಧಿ ಯಾರು ಮಾಡ್ತಾರೆ, ಏನು ಅಂತ ಅವ್ರು ಯೋಚನೆ ಮಾಡೋದಿಲ್ಲ. ಈಗ ರಾಮಪುರದಲ್ಲಿ ಮಲ್ವೇಗೌಡರು ದೊಡ್ಡ ಲೀಡರ್, ನಮಗೆ ಆರ್.ಎನ್. ಮಲ್ವೇಗೌಡರು ಅಂತೇಳಿ. ಅವ್ರು ಮಾಡುವಂಥ ಕೆಲಸ ಒಂದು ಒಳ್ಳೆಯದು ಕೆಟ್ಟದ್ದು, ಕಷ್ಟಕ್ಕೆ ಸುಖಕ್ಕೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ, ಮನೆ ಬಾಗಿಲಿಗೆ ಹೋಗ್ತಾರೆ. ಅದೇ ನಮ್ಮ JDS ಮುಖಂಡರುಗಳು ರಾಮಪುರದಲ್ಲಿ ಯಾರೂ ಇಲ್ಲ, ಎಲ್ಲ ಹೊರಗಡೆ ಅವರೇ. ಎಲ್ಲ ಹೊರಗಡೆ ಎಲ್ಲ ಕೋಟಿಗೆ ಅವರೇ. ಎಲ್ಲ ಹೊರಗಡೆ ಚನ್ನಪಟ್ಟಣ, ಬೆಂಗಳೂರು, ಮೈಸೂರು ಮನೆ ಕಟ್ಕೊಂಡು ಅವರೇ. ಕಷ್ಟ ಸುಖ ಒಂದು ಅರ್ಧ ಟೀ ಕುಡಿಸೋರು ಗತಿ ಇಲ್ಲ, ಅವ್ರ ಕಷ್ಟ ಸುಖ ಕೇಳೋರು ಗತಿ ಇಲ್ಲ. ಮಲ್ವೇಗೌಡರು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಒಬ್ಬರು ಸಾಯಲಿ, ಬದುಕಲಿ, ಕೆಟ್ಟಲಿ, ಅವ್ರ ಮನೆ ಬಾಗಿಲು ಹೋಗಿ ಅವ್ರ ಕಷ್ಟ ಸುಖ ಎಲ್ಲ ವಿಚಾರ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಈ ಥರ ಪರಿಸ್ಥಿತಿ ಬಂದ್ಬಿಟ್ಟವೆ. ಈಗ ನಾವು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಈ ಮಾತುಗಳನ್ನ. ಅವ್ರದ್ದೇ ಆದಂಥ ಒಂದು ದಾರಿ ಆಗ್ಬಿಟ್ಟದೆ. ದುಡ್ಡು ಇಸ್ಕೋಬೇಕು, ಓಟ್ ಹಾಕ್ಬೇಕು, ಇದು ಪರಿಸ್ಥಿತಿ ಬಂದ್ಬಿಟ್ಟದೆ. ಯೋಗೇಶ್ವರ್ 25,000 ಲೀಡಲ್ಲಿ ಗೆಲ್ತಾರೆ. 25,000 ಎಲ್ಲ ಒಂದು ಕಡೆ ಎಲ್ಲ ಜನ ಹೇಳ್ತಿದ್ದಾರೆ ಒಂದು 5,000 ಅಂತರದಿಂದ ಗೆಲ್ಬೋದೇನೋ ಅಂತ. ಕೆಲವರು ಗುಪ್ತ ಮತದಾನ ನಡೆದಿದೆ, ನಿಜ, ಶಾಂತಿಯುತವಾಗಿ ಮತದಾನ ನಡೆದಿದೆ. ಆದರೆ ಇವತ್ತಿನ ಪರಿಸ್ಥಿತಿ ಗುಪ್ತವಾಗೇ ಇದೆ. ಕೆಲವು ಅಂತರಾಳ ಮತದಾರ ಬಿಟ್ಕೊಟ್ಟಿಲ್ಲ, ಮತದಾರ ಓಟ್ ಹಾಕವನೆ. ಆದರೆ ತಮ್ಮ ಗ್ರಾಮದಲ್ಲಿ ಏನು ಲೀಡ್ ಆಗ್ಬೋದು. ನಾನು ಕಾರ್ಯಕರ್ತ ಓಡಾಡ್ತೀನಿ. ನನ್ನ ಲೆಕ್ಕಾಚಾರದ ಮೇಲೆ ನಮ್ಮೂರು ಬೂತ್ ಹೇಳ್ಬೋದು. ನಮ್ಮೂರು ಬೂತು ಕಾಂಗ್ರೆಸ್ ಲೀಡ್ ಆಗ್ತದೆ. ಹಿಂದೆ ಯಾರೋ ಒಬ್ಬರು ನಾಯಕರು ಹೇಳಿದರು, 75 ಓಟನ್ನು ದೇವೇಗೌಡರಿಗೆ, ಕುಮಾರಸ್ವಾಮಿಗೆ ಹಾಕಿ ತೋರಿಸ್ತೀವಿ ಅಂತ ಹೇಳಿದರು. ನಮ್ಮೂರ ಗ್ರಾಮಸ್ಥರು ಆ ಒಂದು ಹೇಳಿಕೆಯನ್ನು ಗಮನಿಸಿ ಇವತ್ತು ಕಾಂಗ್ರೆಸ್ಗೆ ಲೀಡ್ ಅಂತ ಕೊಡ್ತೀವಿ ಈ ಸಾರಿ. ಯಾಕೆಂದರೆ ಅದು ಹೇಳಿಕೆಯನ್ನು ಗಮನಿಸಿ ಅವರ ಒಂದು ಅಭಿಲಾಷೆ ಏನಿತ್ತೋ ಮಾತಾಡವ್ರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಆದರೆ ಅದೇ ರೀತಿ ಎಲ್ಲ ಗ್ರಾಮದಲ್ಲೂ ತಮ್ಮ ಇದನ್ನು ಚಲಾವಣೆ ಮಾಡವ್ರೆ. ಇವತ್ತು ದುಡ್ಡು ಕೊಟ್ಟವ್ರೆ, ಅವರು ಕೊಟ್ಟಿರ್ಬೋದು, ಇವರು ಕೊಟ್ಟಿರ್ಬೋದು. ದುಡ್ಡಿಲ್ದೇ ಏನೂ ನಡೀತಾ ಇಲ್ಲ. ಯಾಕೆಂದರೆ ಇವರು ಕೋಟಿ ಮಾಡ್ತಾರೆ, ಕೋಟಿ ಸಂಪಾದನೆ ಮಾಡಿ ನಮಗೆ 1,000 2,000 ಕೊಡ್ತಾರೆ. ಆದರೆ ಅಭಿವೃದ್ಧಿ ಕೆಲಸ ಮಾಡುವಾಗ ಹೋಗ್ತಕ್ಕಂಥವನೇ ಮುಖ್ಯ ಕಾರ್ಯಕರ್ತ. ಆ ಕಾರ್ಯಕರ್ತ ತಂದು ಗ್ರಾಮದ ಅಭಿವೃದ್ಧಿ ಮಾಡಬೇಕು, ಅಲ್ಲಿ ಇಸ್ಕೊಬಂದು ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು. ಆದರೆ ಈ ಸಾರಿ ಗುಪ್ತ ಮತದಾನ ನಡೆದಿದೆ. ಆಯಾ ಊರಿಂದ ಹೇಳ್ಬೋದ ವಿನ ತಾಲೂಕಿನಲ್ಲಿ ಹಿಂಗೆ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದು ಮೂಮೆಂಟ್ ಪ್ರಕಾರವಾಗಿ ಇವತ್ತು ನಾಳೆ ಚಿತ್ರೀಕರಣ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವತ್ತು ನಾಳೆ
ಯಾಕೆಂದರೆ ಗ್ರಾಮಾಂತರದಲ್ಲಿರ್ತಕ್ಕಂಥ ಜನ ನಮ್ಮೂರಿನಲ್ಲಿ ಹಿಂಗೆ ನಡೆದಿದೆ, ನಮ್ಮೂರಿನಲ್ಲಿ ಹಿಂಗೆ ನಡೆದಿದೆ, ಹಿಂಗೆ ಆಗ್ಬೋದು ಅಂತೇಳಿ ನಾಳೆ ನಾಡಿದ್ದು ಇನ್ನೂ 2-3 ದಿವಸ ಪಕ್ಕಾ ಗೊತ್ತಾಗ್ತದೆ. ಬೆಟ್ಟಿಂಗ್ ಎಲ್ಲ ಹೆಂಗಿದೆ ಸರ್, ಜೋರ? ಬೆಟ್ಟಿಂಗ್ ಈಗಿಲ್ಲ, ಏನಿದ್ರು 20ನೇ ತಾರೀಕು ತುಂಬಬೇಕು ಬೆಟ್ಟಿಂಗ್ ನಡಿಬೇಕಾದ್ರೆ. ಅಲ್ಲಿ ಗಂಟಲು ಸಮೀಕ್ಷೆಲೇ ಇದೆ. ಇದು ಗೌಡ್ರ ಗದ್ದಲಾಗ ಹೋಗ್ಬಿಟ್ಟದೆ. ಒಕ್ಕಲಿಗರ ಓಟು ಒಡೆದಿರ್ಬೋದಾ ಸರ್ ಅಂತ? ಸಮ ಆಗಿದೆ, ಸಮ ಆಗಿದೆ. ಈ ಜಮೀರ್ ಅವ್ರ ಹೇಳಿಕೆ ಏನಾದರೂ ಎಫೆಕ್ಟ್ ಆಗಿರ್ಬೋದಾ ಅಂತ? ಪಾಪ ಅವನೆಲ್ಲೋ ಕೂತ್ಕೊಂಡು ಹೇಳಿಕೆ ಕೊಡ್ತಾನೆ, ಕೊಡಬಾರ್ದು ಆ ಥರ ಹೇಳಿಕೆ ಯಾರೇ ಆದ್ರೂ. ಇಲ್ಲೇ ಬಂದು ಹೇಳಿಕೆ ಕೊಟ್ಟಿರೋದು ಅದನ್ನು. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾವುದೇ ಒಬ್ಬ ನಾಯಕನ ಮೇಲೆ ಒಬ್ಬ ನಾಯಕ ಒಂದು ರೀತಿ ಕೀಳು ಮಾಡ್ತಾರೆ ಮಾತಾಡಬಾರ್ದು. ಅದು ಅವ್ರ ಲೆವೆಲ್ಲಲ್ಲಿ ರಾಜಕೀಯ ಮಾಡ್ತಾರೆ, ಇವ್ರ ಲೆವೆಲ್ ರಾಜಕೀಯ ಮಾಡ್ತಾರೆ. ಆದರೆ ನಾವೇ ಇಲ್ಲಿ ಇಷ್ಟರಲ್ಲಿದ್ದೀವಿ, ನಾವು ಅಷ್ಟರಲ್ಲೇ ಇರಬೇಕು. ಆದರೆ ಎಲ್ಲ ರೀತಿಯಲ್ಲೂ ಬೇರೆಯವ್ರನ್ನ ನಿಂದಿಸಿ ಮಾತಾಡ್ತಕ್ಕಂಥದ್ದು ತಪ್ಪು. ಅದರ ದೇಶದಿಂದ ಅವರು ವೈಯಕ್ತಿಕವಾಗಿ ಬಿಟ್ಟದ್ದು, ಅದರ ದೇಶದಿಂದ ಅವರವ್ರಿಗೆ ಸೇರಿದ್ದು. ಒಟ್ಟಲ್ಲಿ ಯೋಗೇಶ್ವರು ಗೆದ್ದೇ ಗೆಲ್ತಾರೆ, ಅದಂತೂ ಸತ್ಯ. ಇಲ್ಲದೆ ಹೋದರೆ ಯೋಗೇಶ್ವರು ಇಲ್ಲಿ ಈ ಸಾರಿ ಗೆಲ್ಲದೆ ಹೋದರೆ ಅವರು ಖಂಡಿತವಾಗಿ ನಿವೃತ್ತಿ ಹೊಂದೋದು ಸರಿ. ಯೋಗೇಶ್ವರು ಎಲ್ಲಿಲ್ಲ ಅಂದರೆ ಈ ಸಾರಿ ಅವ್ರು ನಿವೃತ್ತಿ ಹೊಂದ್ಬಿಟ್ಟು ಅವ್ರ ಮನೇಲಿ ಇದ್ಬಿಡೋದು ಲೇಸು. ಯಾಕೆ ನಿಖಿಲು ಅಲ್ವಾ? ಯಾಕೆ 2 ಬಾರಿ ಸೋತಿದ್ದಾರೆ? ಅಲ್ಲ ಸ್ವಾಮಿ, ಸೋತಿರೋದೆಲ್ಲಿ? ಈಗ ಬಿದ್ದೊತ್ತೋ ಕಾಸು ಹುಡುಕ್ಬೇಕೇ ವಿನ ಇಲ್ಲದೆ ಇರುತ್ತವ ಕಾಸು ಹುಡುಕಿದ್ರೆ. ಹಣ ಬಿದ್ದೋಗಿದೆ ಇಲ್ಲಿ ಹುಡುಕ್ಬೇಕು. ಯಾವ ಜಾಗದಲ್ಲದೆ, ಯಾವ ತರಗೆಲ್ಲಿ ಮುಚ್ಕೊಂಡದೆ, ಯಾವ ಪೇಪರ್ ಮೇಲೆ ಮುಚ್ಕೊಂಡದೆ ಅಂತ ಹೋಗ್ಬಿಟ್ಟು ನಾನು ರಾಮನಗರದಲ್ಲಿ ಹುಡುಕಿದ್ರೆ ಸಿಗ್ತದ? ಅಲ್ಲಿ ಹುಡುಕ್ಬೇಕು, ಅಲ್ಲಿ ಕಾರ್ಯಕರ್ತರು ಕಟ್ಟಬೇಕು, ಅಲ್ಲಿ ಲೀಡ್ರುಗಳು ವಿಶ್ವಾಸಕ್ಕೆ ತಗೋಬೇಕು, ಅಲ್ಲಿ ಗ್ರಾಮಾಂತರ ಓಡಾಡಬೇಕು, ಏನಾಗಿದೆ ಏನಿಲ್ಲ. ಈಗ ತಮ್ಮ ತಂದೆ ಮಿನಿಸ್ಟ್ರು ಅಲ್ಲಿದ್ದ ಕೇಂದ್ರದಿಂದ ಹಣ ತಗೊಂಡ್ಬಂದು ಯಾವ ಊರಲ್ಲಿ ದುಸ್ಥಿತಿ ಅದೇ ಅಲ್ಲಿ ಕಾರ್ಯ ಮಾಡಿ ಕೆಲಸ ಮಾಡಿದಾಗ ಈಗ ಮುಂದೆ ಚುನಾವಣೆಗೆ ಇಂಥವ್ರು ಕೆಲಸ ಮಾಡೋಣ ಅಂತೇಳಿ ಜನ ತಾವಾಗೇ ಮತ ಹಾಕ್ತಾರೆ. ಈಗ ರಾಮನಗರ ನಿಂತರು, ರಾಮನಗರ ಬಿಟ್ಟರು, ಮಂಡ್ಯ ಹೋದರು. ಮಂಡ್ಯದಲ್ಲಿ ಮನೆ ಮಾಡ್ಕೊಂಡಿರ್ತೀನಿ ಅಂದರು, ಮನವೂ ಇಲ್ಲ, ಸಡ್ಡು ಇಲ್ಲ. ತಿರ್ಗಾ ಅವರು ಬೆಂಗಳೂರಲ್ಲೇ ಅವರೇ. ಈಗ ಆಗದನ್ನೆಲ್ಲ ನೋಡ್ತಾರೆ ಜನ ನೋಡ್ತಾರೆ. ಇವತ್ತಿನೇನು ನಾವು ಹೇಳ್ಬೇಕಂತದ್ದೇನಿಲ್ಲ. ಜನಕ್ಕೆ ಈ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅಂತಲ್ಲ, ಸ್ವಲ್ಪ ಗಮನನೂ ಇಡ್ತಾರೆ, ನೋಡ್ತಾರೆ. ಇವತ್ತಿನ ಯಾರೂ ದಡ್ರಿಲ್ಲ. ಯಂಗ್ಸರು, ಅದರಲ್ಲಿ ಮಹಿಳೆಯರು ಭಾರಿ ಬುದ್ಧಿವಂತರು, ಬುದ್ಧಿವಂತರು. ಗಂಡಸ್ರಂಗೆ ಇಲ್ಲೆಲ್ಲ ಕಲ್ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ಅಲ್ಲ ಹೆಂಗಸ್ರಿಗೆ. ಅವರು ಹೋಗ್ತಾ ಇರಬೇಕಾದ್ರೆ ಒಂದು ಯೋಚನೆ ಮಾಡ್ತಾರೆ, ಮನೇಲಿ ಕುಂತಿರ್ಬೇಕಾದ್ರೆ ಒಂದು ಯೋಚನೆ ಮಾಡ್ತಾರೆ, ತಮ್ಮ ಕಾರ್ಯ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಯೋಚನೆ ಮಾಡ್ತಾರೆ. ಯಾರು ಬೀದಿಲಿ ಹೋಗ್ತಾರೆ, ಯಾರು ಬರ್ತಾರೆ, ಊರಿಗೆ ಯಾರು ಓಡಾಡ್ತಾರೆ ಅಂತ ಹೆಣ್ಮಕ್ಳಿಗೂ ಗೊತ್ತು. ಅದರ ದೇಶದಿಂದ ಹೆಣ್ಮಕ್ಳು ಕೂಡ ಸಾರಿ ಸ್ವಲ್ಪ ಕಾಂಗ್ರೆಸ್ಸಿಗೆ ಜಾಸ್ತಿ ವೋಟ್ ಮಾಡವ್ರೆ. ಆ ಉದ್ದೇಶದಿಂದ ಗ್ರಾಮಾಂತರದಲ್ಲಿ ಹೆಣ್ಮಕ್ಳದ್ದು ಓಟು ಜಾಸ್ತಿ ಆಗಿದೆ ಕಾಂಗ್ರೆಸ್ಗೆ ಅನ್ನೋದು ಪಬ್ಲಿಸಿಟಿ ಆಗ್ತದೆ. ಟೌನ್ನಲ್ಲಿ ಮುಸ್ಲಿಂ ಮತದಾರರು ಜಾಸ್ತಿ ವೋಟ್ ಮಾಡಿದೆ ಕಾಂಗ್ರೆಸ್ಗೆ ಇರೋದೊಂದು. ಎಸ್ ಟಿ ಮತ ಅಂದಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಈ ಗೌಡ್ರು ಒಂದು ಕಡೆ ಆಗಿದೆ. ಕುರುಬರಲ್ಲಿ 75% ಕಾಂಗ್ರೆಸ್ಗಾಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವ್ರು ಇರೋ ದೇಶದಿಂದ ಅದರಲ್ಲೂ ಏನೋ ಸ್ವಲ್ಪ ದುಡ್ಡು ಕಾಸು ಕೊಟ್ಟಿದ್ದಾಗ ಹೋಗಿರ್ತವೆ, ಇಲ್ಲ ಅಂತ ಏನು ಹೇಳೋದಿಲ್ಲ. ಅದೇನು ಯೋಗೇಶ್ವರ್ ಗೆಲ್ತಾರೆ. ಯೋಗೇಶ್ವರ್ ಗೆಲ್ಲೋ ಚಾನ್ಸು ಅದೇ. ರಾಜ್ಕುಮಾರ್ ಯಾರು ಗೆಲ್ತಾರೆ? ಮುಕ್ಕಾಲು ಪಕ್ಕ ಗೆಲ್ತಾರೆ. ಒಂದೊಂದು ಬೆಲೆಕಾಯಿನೂ ದುಡ್ಡು ಕ್ಯಾಶ್ ಕೊಟ್ಟಮಿ, ಸರಿಗೆ ಎನ್ಸಿಗೆ ಸೀರೆ ಕೊಟ್ಟಮಿ, ಇನ್ನೇನು ಕೊಡಬೇಕು. ಕುಮಾರ ಪೆಸ್ತು ಅದಾಗ ಸಲಮನ ಮಾರ ಅವ್ರು ಬುಕ್ಕು ಇದ್ದಾಗ ನಾವು ಜಾಸ್ತಿ ಬೇಕಾರ ಎಲ್ಲ ಹೋಗ್ತೀರಿ. ಈ ಬರೀ ನಿಖಿಲ ಬರ್ತಾರ ಆಫೀಸ್ಗೆ ಬನ್ನಿ ಮಾತಮ್ಮ. ನಿಖಿಲ್ನ ತೋರಿಸು. ಈ ಬಾರಿ ನಿಖಿಲ ಗೆದ್ದ ಕಲಿತೆ ಗೆಲ್ತೀನಿ, ಊರು ಕಡೆ ಗೆಲ್ತೀನಿ ನಮ್ಮ ಈ ಬಾರಿ. ಯಾವಾಗಿಂದ ನಿಖಿಲ್ ಫ್ಯಾನ್ ನೀನು? ಅವತ್ತು ಪೈನ ಹೌದು. ನಮ್ಮ ಊರು ಬಿಟ್ಟಾಗ ಕುಮಾರ್ ಮಾಡಿಸ್ತಾರೆ, ನಿಖಿಲ್ ಮಾಡಿಸ್ತಾರೆ. ಯಾರಿಗೆ ವೋಟ್ ಮಾಡಿದೆ ನಿನ್ನೆ? ನಾನು ಕೆಲಸ ಮಾಡಿ ಓಟಿಲ್ಲ, ಕೆಲಸ ಮಾಡಿ ನಿಖಿಲ್ಗಿಂತ ಮಾಡಿ. ಈಗ ನಿಖಿಲ್ ಎಲ್ಲರೂ ಮಾಡಿಸ್ತಾರೆ. ಇವರು ಎಗಿಸ್ಬಿಡು ಮಾಡಿಸ್ಕೊಂಡು ನಿಖಿಲ್ ಬಾಂಗ್ ಕೊಟ್ಟ ಇವ್ ಕಟ್ಟನೆ ಎಗಿಸ್ಬಿಡು. ಹಾಂ, ನಿಖಿಲ್ ಗೆಲ್ತಾರಾ? 3 ಕುರ್ಕೆ ಜಾಯಿನ್ ಗೆಲ್ತೀವಿ ನೀವು. ಜೈ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.